ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಬಿಜೆಪಿಯಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ. 6 ವರ್ಷಗಳ ಕಾಲ ಯತ್ನಾಳ್ ಕಿಕ್ ಔಟ್. ರೆಬಲ್ ಲೀಡರ್ಗೆ ಹೈಕಮಾಂಡ್ ಬಿಗ್ ಶಾಕ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಭಾರಿ ಮುನ್ನಡೆ. ಕೊನೆಗೂ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ. ಯತ್ನಾಳ್ ತಲೆದಂಡ ಪಡೆದ ಹೈಕಮಾಂಡ್. ಪಕ್ಷದ ವಿರುದ್ಧ ಅಬ್ಬರಿಸಿದ್ದೆ. ಯತ್ನಾಳ್ಗೆ ಮುಳುವಾಯ್ತಾ? ಎಸ್, ಯತ್ನಾಳ್ಗೆ ಮುಳುವಾಗಿದ್ದೇನ್ ಹಾಗಾದ್ರೆ? ಬಿಜೆಪಿಯಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯಾಗಿದೆ. ರೆಬಲ್ ಲೀಡರ್ಗೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನ ನೀಡಿದೆ. ಕೊನೆಗೂ ಯತ್ನಾಳ್ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಯತ್ನಾಳ್ ತಲೆದಂಡ ಪಡೆದ ಹೈಕಮಾಂಡ್ ಪಕ್ಷದ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಂತಹ ಯತ್ನಾಳ್ಗೆ ಇದೇ ಮುಳುವಾಯಿತು. ಬಿಜೆಪಿಯಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಕಂಡಲ್ಲಿ ಮಾತನಾಡ್ತಾ ಇದ್ರು. ವಿಜಯೇಂದ್ರ ವಿರುದ್ಧವಾಗಿ ಮಾತನಾಡ್ತಾ ಇದ್ರು. ಯಡಿಯೂರಪ್ಪ ವಿರುದ್ಧವಾಗಿ ಮಾತನಾಡ್ತಾ ಇದ್ರು. ಹೊಸ ಬಣವನ್ನೇ ಸೃಷ್ಟಿ ಮಾಡಿದ್ರು ಬಿಜೆಪಿಯಲ್ಲಿ. ಈಗ ಅವರ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಮುನ್ನಡೆ ಆಗಿದೆ. ಕೊನೆಗೂ ಕೂಡ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಶಿಸ್ತಿನ ಕ್ರಮವನ್ನ ಕೈಗೊಂಡಿದೆ. ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡ್ತಾ ಇದ್ರು. ಎಲ್ಲಾ ಕಡೆಯಲ್ಲೂ ಸುದ್ದಿಯಲ್ಲಿದ್ರು. ಬಿಜೆಪಿಯಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷಗಳ ಕಾಲ ಯತ್ನಾಳ್ ಕಿಕ್ ಔಟ್. ರೆಬಲ್ ಲೀಡರ್ ಅಂತ ಗುರುತಿಸಿಕೊಂಡಿದ್ರು. ಹೈಕಮಾಂಡ್ ಸರಿಯಾದ ಶಾಕ್ ಅನ್ನ ಕೊಟ್ಟಿದೆ. ಹೈಕಮಾಂಡ್ ಹೇಳ್ತಾ ಇತ್ತು, ಎಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಬೇಡ, ಮಾತನಾಡಬೇಡಿ. ವಿಜಯೇಂದ್ರ ಅವರ ವಿರುದ್ಧವಾಗಿ ಆಗಿರ್ಲಿ, ಪಕ್ಷದ ವಿರುದ್ಧವಾಗಿ ಆಗಿರ್ಲಿ, ಮಾತನಾಡ್ಲಿಕ್ಕೆ ಹೋಗಬೇಡಿ. ಸಾಕಷ್ಟು ಸಲ ಹೈಕಮಾಂಡ್ ಸೂಚನೆಯನ್ನ ನೀಡಿತ್ತು. ಆದರೂ ಕೂಡ ಫೈರ್ ಬ್ರ್ಯಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಮಾತನ್ನೇ ಸಾಧಿಸಿಕೊಂಡು ಬಂದರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಈ ವಿಚಾರದಲ್ಲಿ ಮುನ್ನಡೆಯಾಗಿದೆ. ಕೊನೆಗೂ ಕೂಡ ಯತ್ನಾಳ್ ವಿರುದ್ಧ ಶಿಸ್ತಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ಯಾಕೆ? ಶೋಕಾಸ್ ನೋಟಿಸ್ಗೆ ಉತ್ತರಿಸದೆ ಇದ್ದಿದ್ದು. ಹಲವು ಬಾರಿ ನೋಟಿಸ್ ಕೊಟ್ರು, ಡೋಂಟ್ ಕೇರ್. ಎಷ್ಟೇ ವಾರ್ನ್ ಮಾಡಿದ್ರು ಅಬ್ಬರಿಸಿದ್ದಂತಹ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಗುಡುಗುತ್ತಲೇ ಇದ್ದಂತಹ ರೆಬಲ್. ಪಕ್ಷದಲ್ಲಿದ್ರೂ ಕೂಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ಯಾಕೆ? ಶೋಕಾಸ್ ನೋಟಿಸ್ಗೆ ಉತ್ತರಿಸದೇ ಇದ್ದಿದ್ದು. ಹಲವು ಬಾರಿ ನೋಟಿಸ್ ಅನ್ನ ಕೊಟ್ಟರು ಕೂಡ ಡೋಂಟ್ ಕೇರ್, ಪಕ್ಷದ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿದ್ರು. ಹೈಕಮಾಂಡ್ ಮಾತನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ವಿಜಯೇಂದ್ರ ವಿರುದ್ಧವಾಗಿ ಗುಡುಕ್ತಲೇ ಇದ್ದಾರೆ. ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಕ್ಕೆ ಇದೇ ಕಾರಣನಾ? ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಕೊಡದೇ ಇದ್ದಿದ್ದು ಇದು ಒಂದು ಕಾರಣನಾ?
ಹಾಗೆ ವಿಜಯೇಂದ್ರ ಅವರ ಬಗ್ಗೆ ಆಗಿರಬಹುದು, ಪಕ್ಷದ ಬಗ್ಗೆ ಆಗಿರಬಹುದು, ಎಲ್ಲಂದ್ರಲ್ಲಿ ಮಾತನಾಡಬೇಡಿ ಅಂತ ಹೈಕಮಾಂಡ್ ಎಷ್ಟೇ ಸೂಚನೆಯನ್ನ ನೀಡಿದ್ರು, ಸೂಚನೆಯನ್ನ ಕೊಟ್ರು, ಅದನ್ನ ಕೇರ್ ಮಾಡದೆ ಏನು ಮನಸ್ಸಿಗೆ ಬರುತ್ತೋ ಅದನ್ನ ಮಾತನಾಡ್ಕೊಂತ ಹೋಗಿರೋದೇ ಮೈನಸ್ ಆಯ್ತಾ ಎಲ್ಲೋ ಒಂದು ಕಡೆ. ಎಸ್, ಈ ವಿಚಾರದ ಬಗ್ಗೆ ಮಾತನಾಡೋಕೆ ಸಹೋದ್ಯೋಗಿಗಳಾಗಿರುವಂತಹ ಸಾಹಿಲ್ ನಮ್ ಜೊತೆಗಿದ್ದಾರೆ, ಮಾತಾಡೋಣ. ಸಾಹಿಲ್, ಯಾಕಾಗಿ ಯತ್ನಾಳ್ ಅವರ ಉಚ್ಚಾಟನೆ ಆಗಿರಬಹುದು? ಕಾವ್ಯ, ಬಿಜೆಪಿಯ ಅತ್ಯಂತ ಅಚ್ಚರಿಯ ಬೆಳವಣಿಗೆಗಳ ಪೈಕಿ ಇದು ಕೂಡ ಒಂದಾಗುತ್ತೆ. ಯತ್ನಾಳ್ ಬಿ.ವೈ. ವಿಜಯೇಂದ್ರ ಯಾವಾಗ ರಾಜ್ಯಾಧ್ಯಕ್ಷರಾಗಿ ಪಟ್ಟಕ್ಕೇರ್ತಾರೋ ಆಗಿನಿಂದ ಈವರೆಗೂ ಕೂಡ ಒಂಥರ ಸಾಂಪ್ರದಾಯಿಕವಾಗಿ ಬಿ.ವೈ. ವಿಜಯೇಂದ್ರರನ್ನ ವಿರೋಧಿ ಅಂತ ಪರಿಗಣಿಸಿಕೊಂಡಿರುವಂತಹ ವ್ಯಕ್ತಿಯಾಗಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಪುರದ ಬಿಜೆಪಿ ಶಾಸಕ. ಈ ಹಿಂದೆ ರಾಜ್ಯದಲ್ಲಿ ಕೋರ್ ಕಮಿಟಿ ಸಭೆಯಾಯಿತು, ಬಿಜೆಪಿಯ ಹೈಕಮಾಂಡ್ ನಾಯಕರು ಜೊತೆಗೆ ಉಸ್ತುವಾರಿಗಳು ಕೂಡ ಬಂದಿದ್ರು. ಆ ಸಂದರ್ಭದಲ್ಲೇ ಬಸನಗೌಡ ಪಾಟೀಲ್ ರವರ ಉಚ್ಚಾಟನೆ ಆಗುತ್ತೆ ಅಂತ ಹೇಳಿ ಬಿಜೆಪಿಯ ಸಾಕಷ್ಟು ನಾಯಕರು ನಿರೀಕ್ಷೆ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲೂ ಕೂಡ ಆಗ್ಲಿಲ್ಲ. ಅದಾದ ನಂತರ ಅತ್ಯಂತ ನಿಷ್ಠೂರವಾಗಿ ಬಹಿರಂಗವಾಗಿಯೇ ಬಿ.ಎಸ್. ಯಡಿಯೂರಪ್ಪರ ಕುಟುಂಬವನ್ನ ಅವರು ಒಂದರ್ಥದಲ್ಲಿ ಖಂಡಿಸ್ತಾನೆ ಬಂದ್ರು. ಜೊತೆಗೆ ಬಿ.ವೈ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಅಧಿಕಾರದಲ್ಲಿ ಇರುವಂತಹದ್ದು ಅತ್ಯಂತ ಅವೈಜ್ಞಾನಿಕ, ಜೊತೆಗೆ ಅವರೊಬ್ಬ ಅಸಮರ್ಥ ನಾಯಕ ಎನ್ನುವಂತಹದನ್ನ ಅತ್ಯಂತ ಬಹಿರಂಗವಾಗಿ ಹೇಳ್ಕೊಂಡು ಜೊತೆಗೆ ಅವರ ವಿರುದ್ಧವಾಗಿ ಸಾಕಷ್ಟು ಸಭೆಗಳನ್ನ ಮಾಡಿದ್ರು. ಅದೇ ಸಮುದಾಯದ ಬಿ.ವೈ. ವಿಜಯೇಂದ್ರ ಜೊತೆಗೆ ಯತ್ನಾಳ್ ಅವರ ಯಾವ ಸಮುದಾಯ ಇದೆಯೋ ಆ ಸಮುದಾಯದ ಅನೇಕ ಮಠಾಧಿಪತಿಗಳ ಸಮಾವೇಶಗಳನ್ನು ಕೂಡ ಮಾಡಿದ್ರು. ಅಲ್ಲಿಯೂ ಕೂಡ ಯಡಿಯೂರಪ್ಪರ ಕುಟುಂಬವನ್ನ ನಿಂದಿಸುವಂತಹ ಕೆಲಸಗಳಾಯಿತು. ಜೊತೆಗೆ ಇಲ್ಲಿ ಕೇವಲ ಬಿ.ಎಸ್. ಯಡಿಯೂರಪ್ಪರನ್ನ ವಿರೋಧ ಮಾಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಉಚ್ಚಾಟನೆ ಆಗ್ಲಿಲ್ಲ. ಪಕ್ಷದ ಇಮೇಜಿಗೂ ಕೂಡ ಡ್ಯಾಮೇಜ್ ತರುವಂತಹ ಪ್ರಯತ್ನ. ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದೊಂಥರದ ಆಹಾರವಾಗಿ ಸಿಕ್ತು ಅವರಿಗೆ. ಬಿಜೆಪಿಯವರ ಒಳ ಜಗಳ, ಒಳಬೇಗುದಿ ನಿಜಕ್ಕೂ ಕೂಡ ಕಾಂಗ್ರೆಸ್ ಅವರಿಗೆ ರಾಜಕೀಯವಾದಂತಹ ಆಹಾರವಾಗಿ ಸಿಕ್ಕಿರ್ತಕ್ಕಂತಹದ್ದು. ಇವೆಲ್ಲ ಅಂಶಗಳನ್ನ ಒಳಗೊಂಡು ಇವತ್ತು ಬಿಜೆಪಿಯ ಶಿಸ್ತು ಸಮಿತಿ ಏನಿದೆಯೋ ಅತ್ಯಂತ ಕಠಿಣವಾದಂತಹ ಕ್ರಮವನ್ನ ಕೈಗೊಂಡಿರ್ತಕ್ಕಂತಹದ್ದು. ಯತ್ನಾಳ್ಗೆ ಈ ಹಿಂದೆಯೂ ಕೂಡ ಶಿಸ್ತು ಸಮಿತಿ ಎರಡೆರಡು ಬಾರಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿತ್ತು. ಒಂದು ಬಾರಿ ನೋಟಿಸ್ ಕೊಟ್ಟಿತ್ತು, ಅದಕ್ಕೂ ಕೂಡ ಒಂದು ರೀತಿಯ ಬೇಜವಾಬ್ದಾರಿತನದ ಉತ್ತರವನ್ನ ಕೊಟ್ಟಿದ್ರು ಯತ್ನಾಳ್. ಅದೇ ರೀತಿ ಎರಡನೇ ಬಾರಿಯ ನೋಟಿಸ್ಗೆ ಗಡುವನ್ನು ಕೂಡ ಕೊಟ್ಟಿದ್ರು. ನೀವು ಸಮರ್ಥವಾದ ಉತ್ತರವನ್ನ ಕೊಡದೇ ಇದ್ರೆ ನಿಜಕ್ಕೂ ಕೂಡ ನಾವು ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ತೀವಿ ಎನ್ನುವಂತಹ ಪ್ರಶ್ನೆಯನ್ನ ಇಡುತ್ತಾ ಎರಡನೇ ಬಾರಿಯ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಡಲಾಯಿತು. ಅದಾದ ನಂತರವೂ ಕೂಡ ವಿಪರೀತವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು ಕಾವ್ಯ. ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ರೇಣುಕಾಚಾರ್ಯ ವಿರುದ್ಧವಾಗಿಯೂ, ಪಿ ರಾಜೀವ್ ವಿರುದ್ಧವಾಗಿಯೂ, ಜೊತೆಗೆ ಅತ್ಯಂತ ನಿಷ್ಠೂರವಾಗಿ ಬಿ.ಎಸ್. ಯಡಿಯೂರಪ್ಪರ ಆಡಳಿತದ ಬಗ್ಗೆ, ಜೊತೆಗೆ ಬಿ.ವೈ. ವಿಜಯೇಂದ್ರರ ವಿರುದ್ಧವೂ ಕೂಡ ಹರಿಹಾಯೋದಕ್ಕೆ ಶುರು ಮಾಡಿದ್ರು. ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರನ್ನೂ ಕೂಡ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿದ್ದೇ ಅವರಿಗೆ ಮುಳುವಾಯ್ತಾ ಎನ್ನುವಂತಹದ್ದು. ಇವತ್ತು ಬಿಜೆಪಿಯ ಶಿಸ್ತು ಸಮಿತಿ 6 ವರ್ಷಗಳ ಕಾಲ ಅರ್ಥಾತ್ 2031ರವರೆಗೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾಗಿರ್ತಾರೆ. ಅದಾದ ನಂತರವಷ್ಟೇ ಅವರು ಬಿಜೆಪಿಗೆ ಮರಳಿ ಬರುವಂತಹ ಅವಕಾಶಗಳು ಇರುವಂತಹದ್ದು. ಇನ್ನು ಅವರ ಶಾಸಕ ಸ್ಥಾನ ಸಿಂಧುನಾ ಅಥವಾ ಸಿಂಧುನಾ ಎನ್ನುವಂತಹ ರೀತಿಯಲ್ಲೂ ಕೂಡ ಈಗ ಚರ್ಚೆಗಳು ಶುರುವಾಗಿದೆ. ಎಲ್ಲದಕ್ಕೂ ಕೂಡ ಮುಂದಿನ ಬಿಜೆಪಿಯ ಬೆಳವಣಿಗೆಗಳೇ ಉತ್ತರ ಕೊಡಬೇಕಾಗಿದೆ ಕಾವ್ಯ. ಈಗಾದ್ರೂ ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾವಣೆ ಈ ವಿಚಾರಕ್ಕೆ ಬ್ರೇಕ್ ಬೀಳುತ್ತಾ ಅಂತ? ಇಲ್ಲಿ ಎಲ್ಲೋ ಒಂದು ಕಡೆ ಬಿ.ವೈ. ವಿಜೇಂದ್ರರನ್ನ ಅಥವಾ ಅವರ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಅಥವಾ ಅವರನ್ನು ಉಳಿಸಿಕೊಳ್ಳೋದಕ್ಕೆ ಯತ್ನಾಳ್ ರವರಿಗೆ ಉಚ್ಚಾಟನೆಯ ಪ್ರತಿಫಲವನ್ನು ಕೊಡಲಾಯ್ತಾ ಎನ್ನುವಂತ ರೀತಿಯಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಎಲ್ಲೋ ಒಂದು ಕಡೆ ಬಿ.ವೈ. ವಿಜೇಂದ್ರರ ಪರ ನಿಂತ್ಕೋತಾ ಬಿಜೆಪಿ ಹೈಕಮಾಂಡ್ ಎನ್ನುವಂತಹದ್ದು. ಕಾರಣ ಇಲ್ಲಿ ಯತ್ನಾಳ್ ಇಟ್ಟಂತಹ ಬೇಡಿಕೆಗೆ ಹೈಕಮಾಂಡ್ ನಾಯಕರು ಸೊಪ್ಪು ಹಾಕಿಲ್ಲ. ಯತ್ನಾಳ್ ನಾನಾ ತರಹದ ಬೇಡಿಕೆಗಳನ್ನ ಇಟ್ಟಿದ್ರು. ಬಿ.ವೈ. ವಿಜೇಂದ್ರರನ್ನ ಕೆಳಗಿಳಿಸಬೇಕು, ನಾನು ಬಿಜೆಪಿಯ ರಾಜ್ಯಾಧ್ಯಕ್ಷನಾದ್ರೆ 150ಕ್ಕೂ ಹೆಚ್ಚು ಸೀಟ್ ಗೆಲ್ಲುವುದರ ಮುಖಾಂತರವಾಗಿ ಬಿಜೆಪಿಗೆ ಬಲ ತುಂಬಿಕೊಡ್ತೀನಿ ಅನ್ನುವಂತಹ ಒಂದು ಆಶೆಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಇವೆಲ್ಲದರ ನಡುವೆ ಹೈಕಮಾಂಡ್ ನಿಂತಿದ್ದು ಮಾತ್ರ ಬಿ.ವೈ. ವಿಜೇಂದ್ರರ ಪರ. ಹಾಗಾಗಿ ನೀವು ಹೇಳದಂತೆ
ಇನ್ನಾದ್ರೂ ಏನು ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನದ ಬಗ್ಗೆ ಕಚ್ಚಾಟ ಆಡುವಂತಹದ್ದು ಅಥವಾ ಅದರ ವಿರುದ್ಧ ಮಾತನಾಡುವಂತಹದ್ದು ಕಮ್ಮಿ ಆಗಬಹುದು ಎನ್ನುವಂತಹದ್ದು ಈ ಒಂದು ಉಚ್ಚಾಟನೆಯ ನಿರ್ಧಾರದ ನಂತರ ಆ ಒಂದು ಅಂಶಗಳನ್ನು ನಾವು ಗಮನಿಸಬಹುದಾಗಿದೆ. ಕಾವ್ಯ, ಸಾಹಿಲ್, ಯತ್ನಾಳ್ ಉಚ್ಚಾಟನೆ ಏನಿದೆ ಇದು ಬೇರೆ ನಾಯಕರಿಗೂ ಕೂಡ ಸ್ವಲ್ಪ ಭಯ ಹುಟ್ಟಿಸುವಂತಹ ನಿರ್ಧಾರವ ಅಂತ? ಎಸ್, ಲಿಟ್ರಲಿ ಕಾವ್ಯ, ಅಕ್ಷರಶಃ. ಕಾರಣ ಏನಂತ ಹೇಳಿದ್ರೆ ಬಿಜೆಪಿಯ ಶಾಸಕ SP ಸೋಮಶೇಖರ್ ಜೊತೆಗೆ ಸಾಕಷ್ಟು ಬಿಜೆಪಿಯ ಶಾಸಕರೇ ಕಾಂಗ್ರೆಸ್ನ ನಾಯಕರನ್ನ ಹೊಗಳುವಂತಹ ಸಾಕಷ್ಟು ಘಟನೆಗಳನ್ನು ಕೂಡ ನಾವು ಗಮನಿಸಿದ್ವಿ. ಎಲ್ಲೋ ಒಂದು ಕಡೆ ಬಿಜೆಪಿಯ ಶಿಸ್ತು ಸಮಿತಿಯ ನಿಯಮಗಳನ್ನ ಉಲ್ಲಂಘಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ SP ಸೋಮಶೇಖರ್, ಅದೇ ತರಹ ನಾನಾ ಶಾಸಕರು ಕೂಡ ಕಾಂಗ್ರೆಸ್ ಪರವಾಗಿ ಮಾತನಾಡ್ತಾ ಇದ್ರು, ಜೊತೆಗೆ ಕಾಂಗ್ರೆಸ್ ಆಡಳಿತದ ಪರವಾಗಿ ಮಾತನಾಡ್ತಾ ಇದ್ರು. ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಹೊಗಳುವಂತಹ ಪ್ರಯತ್ನಗಳು. ಇನ್ನು ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಉಚ್ಚಾಟನೆಯ ಶಿಕ್ಷೆಯನ್ನ ಕೊಡ್ತು ಸಮಿತಿ, ಇನ್ನಾದ್ರೂ ಕೂಡ ಈ ರೀತಿ ತನ್ನ ಪಕ್ಷ ಬಿಜೆಪಿಯಲ್ಲಿ ಇದ್ದುಕೊಂಡೇ ಪರಪಕ್ಷವನ್ನ ಹೊಗಳುವಂತಹ ಅಥವಾ ಪರಪಕ್ಷದ ನಾಯಕರನ್ನ ಸಮರ್ಥನೆ ಮಾಡುವಂತ ವಿಚಾರಗಳು ಕಮ್ಮಿ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಕಾವ್ಯ, 6 ವರ್ಷಗಳ ಈ ಒಂದು ಉಚ್ಚಾಟನೆಯ ಅವಶ್ಯಕತೆ ಇತ್ತ ಅಂತ ಸಾಹಿಲ್? ಇಲ್ಲಿ ಬಿಜೆಪಿ ಅಂತ ಬಂದಾಗ ಅಲ್ಲಿ ಶಿಸ್ತುಗಳು, ಬಿಜೆಪಿ ಅಂದ್ರೆ ಶಿಸ್ತು ಅಂದ್ರೆ ಬಿಜೆಪಿ ಅನ್ನುವಂತ ರೀತಿಯಲ್ಲೇ ನಮ್ಮ ರಾಷ್ಟ್ರದಲ್ಲಿ ಬಿಜೆಪಿ ಕಾಣ್ತಾ ಇರುವಂತದ್ದು. ಹೀಗಿದ್ದಾಗ 2 ಬಾರಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟು ಏನು ಬಿಜೆಪಿಯ ಶಿಸ್ತು ಸಮಿತಿ ಈ ಎಲ್ಲಾ ಮುನ್ಸೂಚನೆ ಕೊಟ್ಟ ನಂತರವೂ ಕೂಡ ತನ್ನ ಚಾಳಿಯನ್ನ ಮುಂದುವರಿಸ್ತಾನೆ ಹೋದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಅದು ಕೇವಲ BS ಯಡಿಯೂರಪ್ಪರಿಗೆ ಮಾತ್ರ ಡ್ಯಾಮೇಜ್ ಆಗಿದ್ದಲ್ಲ, BY ವಿಜೇಂದ್ರಗೆ ಮಾತ್ರ ಡ್ಯಾಮೇಜ್ ಆಗಿದ್ದಲ್ಲ, ಇಡೀ ರಾಷ್ಟ್ರೀಯ ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಕ್ಕೆ ಶುರುವಾಯಿತು. ಯಾವಾಗ ಬಿಜೆಪಿಯ ಜಂಘಾಬಲವೇ ನಡುಗಿಸೋದಕ್ಕೆ ಶುರು ಮಾಡಿದ್ರು ಯತ್ನಾಳ್, ಆಗ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಅದನ್ನೇ ಯೋಚನೆ ಮಾಡಿದ್ರು. ಇದನ್ನ ಹೀಗೆ ಬಿಟ್ಟರೆ ವಿಪರೀತವಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಕಾವ್ಯ, ಓಕೆ, ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರ ಈ ಒಂದು ಉಚ್ಚಾಟನೆ ಏನಿದೆ ಹಲವಾರು ಜನಕ್ಕೆ ಪಾಠ ಕಲಿಸುವಂತೆ ಆಗಿದೆ. ಇದು ಹೊರಗಡೆಯಿಂದ ಹೇಗ್ ಕಾಣಿಸ್ತಾ ಇದೆ ಸಾಹಿಲ್ ಅಂತಂದ್ರೆ, ಯಡಿಯೂರಪ್ಪ ಅವರ ಫ್ಯಾಮಿಲಿದೆ ಒಂಥರ ದೊಡ್ಡ ಕೈ ಅಂತ ಎನ್ನುವಂತಹ ನಿರ್ಧಾರ ಬಂದ್ಬಿಟ್ಟಿದ್ಯಾ ಹಾಗಾದ್ರೆ ಹೈಕಮಾಂಡ್? ಕಾವ್ಯ, ಆ ರೀತಿ ರಾಜಕೀಯದಲ್ಲಿ ಆ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ರಾಜಕೀಯ ಏನಿದೆಯೋ ಅದು ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ನಡೆಯುವಂತಹ ಒಂದು ಸ್ಟೇಟ್ ಆಗಿರೋದ್ರಿಂದಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಮ್ಯುನಿಟಿನೇ BS ಯಡಿಯೂರಪ್ಪರ ಕಮ್ಯುನಿಟಿ. ಹಾಗಾಗಿ ಇಬ್ಬರು ಒಂದೇ ಸಮುದಾಯದ ನಾಯಕರಾಗಿರೋದ್ರಿಂದಾಗಿ ಇಲ್ಲಿ ಆ ತರಹದಲ್ಲಿ ಪ್ರಯೋಗ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಒಟ್ಟಾರೆ ಮುಂದೆ ಯಾರು ಕೂಡ ಬಿಜೆಪಿ ವಿರುದ್ಧವಾಗಿ ಬಿಜೆಪಿಯಲ್ಲಿ ಇದ್ದುಕೊಂಡೇ ಬಿಜೆಪಿಯ ವಿರುದ್ಧ ಕೆಲಸ ಮಾಡುವಂತಹ ಕೆಲಸಗಳು ನಿಂತ್ಕೋಬೇಕು ಎನ್ನುವಂತಹ ಒಂದು ಸಂದೇಶವನ್ನ ರವಾನಿಸುವುದಕ್ಕೆ ಈ ತರಹದ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಕಾವ್ಯ, ಓಕೆ ಸಾಹಿಲ್, ಹಾಗೆ ಲೈನ್ ನಲ್ಲಿ ಇರಿ. ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿಯಲ್ಲಿ BSY ಅಂಡ್ ಫ್ಯಾಮಿಲಿಯದ್ದೇ ಆಧಿಪತ್ಯ. ರಾಜ್ಯ ಬಿಜೆಪಿಯಲ್ಲಿ ಈಗ ವಿಜಯೇಂದ್ರ ಸೂಪರ್ ಬಾಸ್. BSY ಪುತ್ರನ ಕೆಣಕಿ ಕಿಕ್ಔಟ್ ಆಗಿರುವಂತಹ ಯತ್ನ. ರಾಜ್ಯ ಬಿಜೆಪಿಯಲ್ಲಿ ಈಗಲೂ BSY ಮಾತಿಗೆ ಮಣೆ. BSY ಪುತ್ರನ ಕೆಣಕಿದ್ರೆ ಉಳಿಗಾಲವಿಲ್ಲ ಎನ್ನುವಂತಹ ಸಂದೇಶ. ಹಲವು ವಾರ್ನಿಂಗ್ ಬಳಿಕವೂ ಮಾತು ಕೇಳದಿದ್ದಕ್ಕೆ ಉಚ್ಚಾಟನೆ. ವಿಜೇಂದ್ರರನ್ನ ಕೆಣಕಿ ಪೆಟ್ಟು ತಿಂದಂತಹ ಹಿಂದೂ ಹುಲಿ. ಇನ್ನು ಮುಂದೆ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಮತ್ತಷ್ಟು ಸ್ಟ್ರಾಂಗ್. ತಮ್ಮ ವಿರುದ್ಧ ನಿಂತ್ರೆ ಇದೇ ಶಿಕ್ಷೆ ಎನ್ನುವಂತಹ ಸಂದೇಶವನ್ನ ಕೊಟ್ಟಿರುವಂತಹ ವಿಜಯೇಂದ್ರ. ಬಿಜೆಪಿಯಲ್ಲಿ ಎದುರಾಳಿಗಳಿಗೂ ವಿಜಯೇಂದ್ರ ಸ್ಪಷ್ಟ ಸಂದೇಶ. ಇನ್ನು ಮುಂದೆ BSY ಫ್ಯಾಮಿಲಿ ವಿರುದ್ಧ ನಿಂತ್ರೆ ಉಚ್ಚಾಟನೆ ಶಿಕ್ಷೆನ. ಬಿಜೆಪಿಯಲ್ಲಿ BY ವಿಜಯೇಂದ್ರ ಅಂಡ್ ಫ್ಯಾಮಿಲಿ ಇದೆ ಆಧಿಪತ್ಯವಾ? ಎಸ್, ಈಗ ಇನ್ನೊಂದು ಡೌಟ್ ಕೂಡ ಶುರುವಾಗ್ತಾ ಇದೆ. ಬಿಜೆಪಿಯಲ್ಲಿ BSY ಅಂಡ್ ಅವರ ಫ್ಯಾಮಿಲಿಯದ್ದೇ ಆಧಿಪತ್ಯವನ್ನ ಸಾಧಿಸ್ತಾ ಇದ್ದಾರಾ? ರಾಜ್ಯ ಬಿಜೆಪಿಯಲ್ಲಿ ಈಗ ವಿಜಯೇಂದ್ರ ಅವರನ್ನ ಎದುರು ಹಾಕೊಂಡ್ರೆ ಉಳಿಗಾಲ ಇಲ್ವಾ? ಅವರೇ ಸೂಪರ್ ಬಾಸ ಎನ್ನುವಂತಹ ಪ್ರಶ್ನೆ ಚರ್ಚೆ ಆಗ್ತಾ ಇದೆ.
ಬಿಎಸ್ವೈ ಪುತ್ರನನ್ನ ಕೆಣಕಿದ್ರೆ ಪಕ್ಷದಿಂದ ಉಚ್ಚಾಟನೆ ಆಗ್ತಾರಾ? ಈಗ ಯತ್ನಾಳ್ ಅವರಾದ್ರಲ್ಲ ಹಾಗೆ ರಾಜ್ಯ ಬಿಜೆಪಿಯಲ್ಲಿ ಈಗಲೂ ಕೂಡ ಬಿಎಸ್ವೈ ಮಾತಿಗೆ ಮಣೆ ಹಾಕ್ತಾ ಇದ್ದಾರೆ. ಬಿಎಸ್ವೈ ಪುತ್ರನನ್ನ ಕೆಣಕಿದ್ರೆ ಉಳಿಗಾಲವಿಲ್ಲ ಎನ್ನುವಂತಹ ಸಂದೇಶ ರವಾನೆ ಆಯ್ತಾ ಈ ಒಂದು ಯತ್ನಾಳ್ ಅವರ ಉಚ್ಚಾಟನೆಯಿಂದ. ಹಲವು ವಾರ್ನಿಂಗ್ ಬಳಿಕವೂ ಕೂಡ ಮಾತು ಕೇಳದಿದ್ದಕ್ಕೆ ಉಚ್ಚಾಟನೆ ಮಾಡಲಾಗಿದೆ. ವಿಜಯೇಂದ್ರರನ್ನ ಕೆಣಕಿದ್ರೆ ಪೆಟ್ಟು ಪಕ್ಕ ಅಂತ ಹೇಳಿ ಆ ಒಂದು ಪಕ್ಷದವರಿ ಅಲ್ಲಿರುವಂತವ್ರು ಎಲ್ರಿಗೂ ತೋರಿಸಿದ್ರ. ಹಿಂದೂ ಹುಲಿಯಂತಹ ಹಿಂದೂ ಹುಲಿಯನ್ನೇ ಉಚ್ಚಾಟನೆ ಮಾಡಿದ್ದಾರೆ. ಇನ್ನು ಮುಂದೆ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ತಮ್ಮ ವಿರುದ್ಧ ನಿಂತ್ರೆ ಇದೇ ಶಿಕ್ಷೆ ಅನ್ನುವಂತಹ ಸಂದೇಶಗಳನ್ನ ಕೊಟ್ಟಿದ್ದಾರ. ವಿಜಯೇಂದ್ರ ಬಿಜೆಪಿಯಲ್ಲಿ ಎದುರಾಳಿಗಳಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟನೆಯ ಸಂದೇಶಗಳನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಬಿಎಸ್ವೈ ಫ್ಯಾಮಿಲಿಯ ವಿರುದ್ಧವಾಗಿ ಯಾರಾದ್ರೂ ನಿಂತ್ರೆ ಉಚ್ಚಾಟನೆ ಮಾಡೋದೇ ಶಿಕ್ಷೆನಾ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಶುರುವಾಗಿದೆ. ಎಸ್, ಇನ್ನು ಮುಂದೆ ಬಿಎಸ್ವೈ ಫ್ಯಾಮಿಲಿ ವಿರುದ್ಧ ನಿಂತ್ಕೊಂಡ್ರೆ ಯಾರು ಕೂಡ ಉಳಿಯೋದಿಲ್ವಾ? ವಿಜಯೇಂದ್ರ ಅಂಡ್ ಫ್ಯಾಮಿಲಿ ಅದೇ ಒಂದು ರಾಜಕಾರಣದಲ್ಲಿ ಮುಂದುವರಿಯೋಕೆ ಯಾರು ಎದುರಾಳಿದ್ದಾರೋ ಅವ್ರನ್ನ ಕಿಕ್ಔಟ್ ಮಾಡಿಬಿಡ್ತಾರ? ಈ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಈಗ ವಿಜಯೇಂದ್ರ ಸೂಪರ್ ಬಾಸ. ಎರಡು ಹೋಳಾಗುತ್ತಾ ರಾಜ್ಯ ಬಿಜೆಪಿ? ಯತ್ನಾಳ್ ಉಚ್ಚಾಟನೆಯ ಬಳಿಕ ಬಿಜೆಪಿ ಡಿವೈಡ್ ಆಗುತ್ತಾ? ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ ಆಗುತ್ತಾ? ಬಿಎಸ್ವೈ ಫ್ಯಾಮಿಲಿ ವಿರೋಧಿಸುವವರಿಂದ ಬಂಡಾಯವ? ಯತ್ನಾಳ್ ಜೊತೆಗೂಡಿ ರೆಬಲ್ ಆಗುತ್ತಾ ಬಿಜೆಪಿಯ ಟೀಮ್? ಉತ್ತರ ಕರ್ನಾಟಕದ ಕೇಸರಿ ಖಲಿ ಬಸವನಗೌಡ ಯತ್ನಾಳ್ ಏಕಾಂಗಿಯಾಗಿ ಬಿಎಸ್ವೈ ಫ್ಯಾಮಿಲಿಯನ್ನ ಎದುರಿಸಿದ್ದೇ ಯತ್ನಾಳ್. ಈಗ ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿ ಆಗುತ್ತಾ ವಿಭಜನೆ? ಎರಡು ಹೋಳಾಗುತ್ತಾ ರಾಜ್ಯ ಬಿಜೆಪಿ? ಯತ್ನಾಳ್ ಉಚ್ಚಾಟನೆ ಬಳಿಕ ಬಿಜೆಪಿ ಡಿವೈಡ್ ಆಗುತ್ತಾ? ಎಸ್, ಈ ಒಂದು ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಏನ್ ವಿಚಾರ ಅಂತಂದ್ರೆ, ಬಿವೈ ವಿಜಯೇಂದ್ರ ಅಂಡ್ ಟೀಮ್ ಒಂದ್ ಕಡೆ ಆದ್ರೆ ಯತ್ನಾಳ್ ಅವರ ಟೀಮ್ ಇನ್ನೊಂದು ಕಡೆ. ಹಿಂಗಾಗತ್ತಾ? ಬಿಜೆಪಿ ಒಡೆದು ಚೂರಾಗುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಯಾಕಂದ್ರೆ ವಿಜಯೇಂದ್ರ ವಿರುದ್ಧವಾಗಿ ಯಾರೇ ಮಾತನಾಡಿದ್ರು ಕೂಡ ಅವರನ್ನ ಉಚ್ಚಾಟನೆ ಮಾಡಿಬಿಡ್ತಾರೆ ಎನ್ನುವಂತಹ ವಿಚಾರ ಈಗ ಊಹಾಪೋಹಗಳು ಸೃಷ್ಟಿಯಾಗ್ತಾ ಇದೆ. ಅದೇ ಒಂದು ನಿಟ್ಟಿನಲ್ಲಿ ಈಗ ಬಿಜೆಪಿ ಎರಡು ಹೋಳಾದ್ರೆ ಮತದಾರರು ಏನ್ ಮಾಡಬೇಕು? ಆಡಳಿತ ಪಕ್ಷದ ಹುಳುಕನ್ನ ಅಥವಾ ಆಡಳಿತ ಪಕ್ಷ ಏನಾದ್ರೂ ಮಾಡಿದ್ರೆ ಅದರ ಬಗ್ಗೆ ಮಾತನಾಡೋದಕ್ಕೆ, ಅದರ ಬಗ್ಗೆ ಕ್ವಶನ್ ಮಾಡೋದಕ್ಕೆ ವಿರೋಧ ಪಕ್ಷವಿದೆ. ವಿರೋಧ ಪಕ್ಷದಲ್ಲೇ ಈ ತರ ಆದ್ರೆ ಏನು ಮಾಡೋಕೆ ಸಾಧ್ಯ? ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿಗರು ಸ್ವಲ್ಪ ಭಯದಲ್ಲಿದ್ದಾರೆ. ಅಮಿತ್ ಶಾ ಅವರು ಬಂದಿದ್ರು, ಖಾಸಗಿ ಕಾರ್ಯಕ್ರಮದ ವಿಚಾರವಾಗಿ ಬಂದಿದ್ರು, ನೆಪವನ್ನ ಹೇಳಿ ಬಂದಿದ್ರು. ಆಗ ಚರ್ಚೆ ಆಗಿದ್ದು ಇದೇ ವಿಚಾರನ ಎನ್ನುವಂತಹ ಅನುಮಾನಗಳು ಈಗ ಸೃಷ್ಟಿಯಾಗ್ತಾ ಇದೆ. ಬಿವೈ ವಿಜಯೇಂದ್ರ ಅವರ ಕುರ್ಚಿಯನ್ನ ಗಟ್ಟಿ ಮಾಡಲಿಕ್ಕೆ ಬಂದಿದ್ರಾ? ಯತ್ನಾಳ್ ಜೊತೆಗೂಡಿ ಅಥವಾ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವತ್ತೇ ನಿರ್ಧಾರವಾಗಿತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಎತ್ತಿದೆ. ಯತ್ನಾಳ್ ಉಚ್ಚಾಟನೆಯಿಂದ ಬೇರೆ ಬಾಲ ಬಿಚ್ಚುತ್ತಿರುವಂತಹ ನಾಯಕರಿಗೂ ಕೂಡ ಹೊಡೆತ ಬೀಳಬೇಕು ಎನ್ನುವಂತಹ
ನೀವೋ ಬಾಲ ಬಿಚ್ಚಿದ್ರೆ ಹೀಗೆ ಆಗುತ್ತೆ ಎನ್ನುವಂತಹ ವಿಚಾರವನ್ನ ಹೈಕಮಾಂಡ್ ತಿಳಿಸಿಕೊಡ್ತಾ ಎಲ್ಲೋ ಒಂದ್ ಕಡೆ BY ವಿಜಯೇಂದ್ರ ಹಾಗೂ BS ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ತಲೆಬಾಗ್ಬಿಡುತ್ತಾ? ಈ ತರ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಏಕಾಏಕಿ 6 ವರ್ಷಗಳ ಕಾಲ ಯತ್ನಾಳ್ ಅವರಿಗೆ, ಹಿಂದೂ ಹುಲಿಗೆ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ನೀಡಿರುವಂತಹ ಬಿಜೆಪಿ ಇದರ ನಡೆಯನ್ನ ಕಂಡು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಇಷ್ಟು ದಿನ BY ವಿಜಯೇಂದ್ರ ಅವರ ಬಳಿ ಯತ್ನಾಳ್ ವಿಚಾರವಾಗಿ ಮಾತನಾಡಿದ್ರೆ ಅವ್ರು ಮಾತನಾಡ್ತಾ ಇರಲಿಲ್ಲ. ಅವರು ಆಡಿದ ಮಾತು ಬಿಟ್ಟುಬಿಡಿ ಅಂತ ಹೇಳ್ತಿದ್ರು. ಯತ್ನಾಳ್ ಆಡಿರುವ ಮಾತು ಯತ್ನಾಳ್ ಅವರಿಗೆ ಮುಳ್ಳಾಯ್ತಾ? ಎಲ್ಲೋ ಶೋಕಾಸ್ ನೋಟಿಸ್ ಬಂದಾಗ್ಲೇ ಅವರು ಎಚ್ಚೆತ್ತುಕೊಳ್ಳಬೇಕಾಗಿತ್ತು, ಆದ್ರೆ ಎಚ್ಚೆತ್ತುಕೊಂಡಿಲ್ಲ. ಹಿಂದೂ ಹುಲಿಯಂತಹ ಹಿಂದೂ ಹುಲಿಗೆ ಈ ತರ ಆದರೆ ಇನ್ನು ಅದೇ ಪಕ್ಷದಲ್ಲಿ ಇದ್ದು ಬಿಜೆಪಿ ವಿರುದ್ಧವೇ ಮಾತನಾಡ್ತಿದ್ದಂತಹ ಇನ್ನೂ ಒಂದಿಷ್ಟು ನಾಯಕರುಗಳ ಪರಿಸ್ಥಿತಿ ಏನು? ಎರಡು ಹೋಳಾಗುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಯತ್ನಾಳ್ ಬಣ ಒಂದು ಅಥವಾ ವಿಜಯೇಂದ್ರ ವಿರೋಧಿ ಬಣ ಒಂದು ಹಾಗೂ ವಿಜಯೇಂದ್ರ ಬಣ ಒಂದು ಆಗುತ್ತಾ? ಬಿಜೆಪಿ ಎರಡು ಹೋಳಾದ್ರೆ ಹೈಕಮಾಂಡ್ ಏನ್ ಮಾಡುತ್ತೆ? ಹೈಕಮಾಂಡ್ ಇದಿಷ್ಟು ನೋಡಿಕೊಂಡೇ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ಯಾ? ಉತ್ತರ ಕರ್ನಾಟಕದ ಕೇಸರಿ ಕಲೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದೆ ಸಿಚುವೇಶನ್ ಏನು ಆಗುತ್ತೆ ಅನ್ನೋದನ್ನ ಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ಈ ನಿರ್ಧಾರವನ್ನ ತೆಗೆದಿದ್ಯಾ? BSY ಫ್ಯಾಮಿಲಿ ವಿರುದ್ಧ ಯತ್ನಾಳ್ ಇನ್ ಮುಂದೆ ರಣ ಹೋರಾಟ. ವಿಜೇಂದ್ರ ವಿರುದ್ಧ ಹೊಸ ರೀತಿ ಹೋರಾಟಕ್ಕೆ ಯತ್ನಾಳ್ ಪ್ಲಾನ್. BSY ಫ್ಯಾಮಿಲಿಯ ಹಲವು ದಾಖಲೆ ರಿಲೀಸ್ ಮಾಡ್ತಾರಾ ಯತ್ನಾಳ್? ಈಗಾಗಲೇ ಸಾಕಷ್ಟು ಬಾರಿ ದಾಖಲೆ ರಿಲೀಸ್ ಬೆದರಿಕೆ ಹಾಕಿದ್ದಂತಹ ಯತ್ನಾಳ್ BSY ಫ್ಯಾಮಿಲಿ ವಿರುದ್ಧ ಯತ್ನಾಳ್ ಇನ್ ಮುಂದೆ ರಣ ಹೋರಾಟ. BY ವಿಜಯೇಂದ್ರ ವಿರುದ್ಧ ಹೊಸ ರೀತಿಯ ಹೋರಾಟಕ್ಕೆ ಯತ್ನಾಳ್ ಪ್ಲಾನ್ ಮಾಡ್ತಾರಾ ಎನ್ನುವಂತಹ ಅನುಮಾನಗಳು ಈಗ ಸೃಷ್ಟಿಯಾಗ್ತಾ ಇದೆ. BSY ಫ್ಯಾಮಿಲಿಯ ಹಲವು ದಾಖಲೆಯನ್ನ ರಿಲೀಸ್ ಮಾಡೋಕೆ ರೆಡಿಯಾಗಿ ಕೂತಿದ್ದಾರೆ ಯತ್ನಾಳ್ ಅವರು. ಯತ್ನಾಳ್ ಅವರಿಗೂ ಈ ವಿಚಾರ ತಿಳಿದಿರ್ಲಿಕ್ಕಿಲ್ಲ. ನನ್ನನ್ನು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ತಾರೆ ಎನ್ನುವಂತಹ ವಿಚಾರಗಳು ಕೂಡ ತಿಳಿದಿರ್ಲಿಕ್ಕಿಲ್ಲ. ಅಂದ್ರೆ ಅದನ್ನ ಯೋಚನೆ ಮಾಡ್ಲಿಕ್ಕಿರ್ಲಿಲ್ಲ ಅವರು. ಯಾಕಂತಂದ್ರೆ ಯೋಚನೆ ಮಾಡಿದ್ರೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಮಾತನಾಡುವುದನ್ನ ನಿಲ್ಲಿಸ್ತಿದ್ರು. ಅವ್ರು ಯಾವತ್ತೂ ಕೂಡ ಬಿಜೆಪಿಯನ್ನ ಬಿಟ್ಕೊಟ್ಟಿಲ್ಲ. ಬಿಜೆಪಿಯನ್ನ ಬಿಟ್ಟೇ ಕೊಟ್ಟಿಲ್ಲ ಅವರು. ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಫ್ಯಾಮಿಲಿ ಮೇಲೆ ಅವರಿಗೆ ಕೋಪ ಇದ್ದಿತ್ತು. BSY ಫ್ಯಾಮಿಲಿ ವಿರುದ್ಧ ಯತ್ನಾಳ್ ಇನ್ ಮುಂದೆ ಹೆಂಗ ಹೋರಾಟ ಮಾಡ್ತಾರೆ? ವಿಜಯೇಂದ್ರ ವಿರುದ್ಧ ಹೊಸ ರೀತಿಯ ಹೋರಾಟಕ್ಕೆ ಯತ್ನಾಳ್ ಹೆಂಗ ಪ್ಲಾನ್ ಮಾಡ್ತಾರೆ? BSY ಫ್ಯಾಮಿಲಿಯ ಹಲವು ದಾಖಲೆಗಳನ್ನ ರಿಲೀಸ್ ಮಾಡ್ತಾರಾ ಯತ್ನಾಳ್? ತಮಗೆ ಗೊತ್ತಿರುವಂತಹ ಸೀಕ್ರೆಟ್ಗಳನ್ನ ಬಟಾಬಯಲು ಮಾಡ್ತಾರಾ? ನನ್ನ ಪ್ರಕಾರ ಅಥವಾ ಜನಸಾಮಾನ್ಯರ ಪ್ರಕಾರ ಅವರು ಬಿಜೆಪಿ ವಿಚಾರವಾಗಿ ಬೀದಿಲಿ ನಿಂತು ಬಿಜೆಪಿಯ ಒಂದು ಪಕ್ಷಕ್ಕೆ ಅವಮರ್ಯಾದೆ ಮಾಡಲಿಕ್ಕಿಲ್ಲ. BSY ಫ್ಯಾಮಿಲಿಯ ವಿರುದ್ಧ ಅದು ಹೆಂಗ ಸೇಡು ತೀರಿಸ್ಕೊಳ್ತಾರಾ? ಉಚ್ಚಾಟನೆಯ ಬಳಿಕ ವಿಜಯೇಂದ್ರಗೆ ಟ್ರಬಲ್ ಫಿಕ್ಸ್. ಶೀಘ್ರದಲ್ಲೇ ವಿಜಯೇಂದ್ರ ಜಾತಕ ಬಿಚ್ಚಿಡ್ತಾರಾ ಯತ್ನಾಳ್? ವಿಜಯೇಂದ್ರ ಹಲವು ಸೀಕ್ರೆಟ್ಗಳು ಕೂಡ ಹೊರ ಬರೋ ಸಾಧ್ಯತೆ. ಯತ್ನಾಳ್ ಬಳಿ ಇದೆ ಇಡೀ BSY ಫ್ಯಾಮಿಲಿಯ ರಹಸ್ಯ. ಕಿಕ್ಔಟ್ ಆದ ಬೆನ್ನಲ್ಲೇ BSY ಫ್ಯಾಮಿಲಿ ವಿರುದ್ಧ ವಾರ್. ಹಲವು ಅಕ್ರಮಗಳ ದಾಖಲೆಯನ್ನ ರಿಲೀಸ್ ಮಾಡೋ ಸಾಧ್ಯತೆ. ರಿಲೀಸ್ ಆಗುತ್ತಾ ಹಲವರ CD ಪೆನ್ ಡ್ರೈವ್? ಉಚ್ಚಾಟನೆಯ ಬಳಿಕ ವಿಜೇಂದ್ರಗೆ ಟ್ರಬಲ್ ಫಿಕ್ಸ್.
ಶೀಘ್ರದಲ್ಲೇ ವಿಜಯೇಂದ್ರ ಜಾತಕ ಬಿಚ್ಚಿಡ್ತಾರಾ ಯತ್ನಾಳ್? ಎಸ್, ಶೀಘ್ರದಲ್ಲೇ ವಿಜಯೇಂದ್ರ ಜಾತಕವನ್ನ ಬಿಚ್ಚಿಡಲಿದ್ದಾರಾ ಯತ್ನಾಳ್? ಯತ್ನಾಳ್ ವಿಜಯೇಂದ್ರ ಅವರ ಸೀಕ್ರೆಟ್ ಅನ್ನ ಹೊರತರುವಂತಹ ಸಾಧ್ಯತೆ ಇದೆ. ಯತ್ನಾಳ್ ಬಳಿ ಇಡೀ BSY ಕುಟುಂಬದ ಅಷ್ಟು ಸೀಕ್ರೆಟ್ಗಳಿದೆ. ಕಿಕ್ಔಟ್ ಆದ ಬೆನ್ನಲ್ಲೇ ಅದೇನಾದ್ರೂ ರಿಲೀಸ್ ಮಾಡ್ತಾರಾ? ಹಲವು ಅಕ್ರಮಗಳ ದಾಖಲೆಯನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ರಿಲೀಸ್ ಆಗುತ್ತಾ ಕೆಲವರ CD ಪೆನ್ ಡ್ರೈವ್? ಈಗ ಹನಿ ಟ್ರ್ಯಾಪ್ ಬಗ್ಗೆ ಕಾಂಗ್ರೆಸ್ ಅಲ್ಲಿ ಈಗ ಆಲ್ರೆಡಿ ಚರ್ಚೆ ಶುರುವಾಗಿದೆ. ಶೀಘ್ರದಲ್ಲೇ ವಿಜಯೇಂದ್ರ ಜಾತಕವನ್ನ ಬೆಚ್ಚಿಡ್ತಾರಾ ಯತ್ನಾಳ್? ಹಿಂದೂ ಹುಲಿ ಕೈಕಟ್ಟು ಕೂರುವಂತಹ ಪ್ರಮೇಯವೇ ಇಲ್ಲ. ವಿಜಯೇಂದ್ರ ಹಲವು ಸೀಕ್ರೆಟ್ಗಳು ಕೂಡ ಯತ್ನಾಳ್ ಅವರಿಗೆ ಗೊತ್ತಿದೆ. ಯತ್ನಾಳ್ ಬಳಿ ಇಡೀ BSY ಅವರ ಫ್ಯಾಮಿಲಿಯ ರಹಸ್ಯ ಕೂಡ ಇದೆ. ಹಿಂದೂ ಹುಲಿಯನ್ನ ಕಿಕ್ಔಟ್ ಮಾಡುವಂತಹ ಯೋಚನೆಯನ್ನ ಹೈಕಮಾಂಡ್ ಹೇಗೆ ತಂದಿದೆಯೋ ಹಾಗೆ ಯತ್ನಾಳ್ ಅವ್ರದ್ದು ಕೂಡ ಕೆಲವೊಂದು ಪ್ಲಾನ್ಸ್ಗಳಿದೆಯಾ? ವಿಜಯೇಂದ್ರಗೆ ಟ್ರಬಲ್ ಫಿಕ್ಸ್ ಆಯ್ತಾ? ಹಾಗಾದ್ರೆ ಶೀಘ್ರದಲ್ಲಿಯೇ ವಿಜಯೇಂದ್ರ ಜಾತಕ ಏನಾಗುತ್ತೆ? ಉಚ್ಚಾಟನೆಯ ಬೆನ್ನಲ್ಲೇ ಸೆಟೆದು ನಿಂತಹ ಯತ್ನಾಳ್, ಕಿಕ್ಔಟ್ ಬೆನ್ನಲ್ಲೇ ಪರ್ಯಾಯ ಮೀಟ್. ಬೆಂಬಲಿಗರ ಶಾಸಕರ ಸಭೆ ನಡೆಸುತ್ತಿರುವಂತಹ ಯತ್ನಾಳ್ 6 ಶಾಸಕರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್. ವಿಜಯೇಂದ್ರ ವಿರುದ್ಧದ ಹೋರಾಟಕ್ಕೆ ಸಜ್ಜು. ಯತ್ನಾಳ್ ನೇತೃತ್ವದಲ್ಲಿ 6 ಶಾಸಕರ ಗುಪ್ತ ಮೀಟಿಂಗ್. ಉಚ್ಚಾಟನೆಯ ಬೆನ್ನಲ್ಲೇ ಸೆಟೆದು ನಿಂತಹ ಯತ್ನಾಳ್ಗೆ ಉಚ್ಚಾಟನೆ ಆದ್ಮೇಲೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ. ಅವರು ತಮ್ಮ ಬತ್ತಳಿಕೆಯಲ್ಲಿರುವಂತಹ ಅಷ್ಟೂ ಬಾಣಗಳನ್ನ ವಿರೋಧ ಪಕ್ಷ ಅಂತಂದ್ರೆ ಬಿಜೆಪಿಯಲ್ಲಿದ್ದಂತಹ 2ನೇ ಬಣಕ್ಕೆ ಅಥವಾ ಮೊದಲನೇ ಬಣಕ್ಕೆ, ವಿರುದ್ಧದ ಬಣಕ್ಕೆ ಬಿಡೋಕೆ ಶುರು ಮಾಡ್ತಾರೆ. ಉಚ್ಚಾಟನೆಯ ಬೆನ್ನಲ್ಲೇ ಕೋಪ ಬರುತ್ತೆ. ಉಚ್ಚಾಟನೆಯ ಬೆನ್ನಲ್ಲೇ ಒಂದಿಷ್ಟು ವಾಕ್ಯಗಳು, ಸೀಕ್ರೆಟ್ಗಳು ಕೂಡ ಹೊರಗೆ ಬರುತ್ತೆ. ಪರ್ಯಾಯ ಸಭೆಯನ್ನ ನಡೆಸಿದ್ದಾರೆ. ಬೆಂಬಲಿಗರ ಶಾಸಕರ ಸಭೆಯನ್ನ ನಡೆಸುತ್ತಿರುವಂತಹ ಯತ್ನಾಳ್. ಹಾಗಾದ್ರೆ ಯತ್ನಾಳ್ ಪರ್ಯಾಯ ಸಭೆಯಲ್ಲಿ ಯಾರ್ಯಾರಿದ್ದಾರೆ? ಇಂದು ಹುಲಿ ಸಭೆಯಲ್ಲಿ 6 ಶಾಸಕರು ಬಾಕಿ. ಯತ್ನಾಳ್ಗೆ ರಮೇಶ್ ಜಾರಕಿಹೊಳಿ ಸಾಥ್ ಕೊಡ್ತಾರ? ಮಹದೇವಪುರ ಶಾಸಕಿ ಮಂಜುಳಾ ಲಿಂಬಾವಳಿ ಭಾಗಿ. ಶಾಸಕಿ ಪತ್ನಿಗೆ ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಭಾಗಿ. ಹರಿಹರ ಶಾಸಕ BP ಹರೀಶ್ ಕೂಡ ಸಭೆಯಲ್ಲಿ ಬಾಕಿ. ಶಿವರಾಮ್ ಹೆಬ್ಬಾರ್, ST ಸೋಮಶೇಖರ್. ವಿಜಯೇಂದ್ರ ವಿರುದ್ಧದ ಹೋರಾಟಕ್ಕೆ ಕಾವೇರಿದಂತಹ ಚರ್ಚೆ. ಎಸ್, ಹಾಗಾದ್ರೆ ಪರ್ಯಾಯ ಸಭೆಯನ್ನ ನಡೆಸಿದ್ದಾರೆ ಅಂತಂದ್ರೆ ಆ ಸಭೆಯಲ್ಲಿ ಯಾರ್ಯಾರಿದ್ದಾರೆ? ಹಿಂದೂ ಹುಲಿಯ ಸಭೆಯಲ್ಲಿ 6 ಶಾಸಕರು ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಅತೃಪ್ತರೇ. ರಮೇಶ್, ಮಹಾದೇವಪುರ ಶಾಸಕಿ ಮಂಜುಳಾ ಲಿಂಬಾವಳಿ ಅವರು ಕೂಡ ಭಾಗಿಯಾಗಿದ್ದಾರೆ. ಶಾಸಕಿ ಪತ್ನಿಗೆ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಅವರು ಕೂಡ ಭಾಗಿಯಾಗಿದ್ದಾರೆ. ಹರಿಹರ ಶಾಸಕ BP ಹರೀಶ್ ಕೂಡ ಸಭೆಯಲ್ಲಿ ಭಾಗಿ. ಶಿವರಾಮ್ ಹೆಬ್ಬಾರ್, ST ಸೋಮಶೇಖರ್ ಅವರ ಹೆಸರು ಮೊದಲೇ ಗೊತ್ತಿತ್ತು. ಯಾಕಂತಂದ್ರೆ ಅವರು ಬಿಜೆಪಿಯಲ್ಲಿ ಇದ್ದು ಬಿಜೆಪಿಯ ವಿರುದ್ಧ ಮಾತನಾಡ್ತಾ ಇದ್ರು. ST ಸೋಮಶೇಖರ್ ಅವರು ಕೂಡ ಈ ಒಂದು ಚರ್ಚೆಗೆ, ಸಭೆಗೆ ಭಾಗಿಯಾಗಿದ್ದಾರೆ.
ಹಾಗಾದ್ರೆ ಯತ್ನಾಳ್ ಅವರ ಮುಂದಿನ ಪ್ಲಾನ್ ಏನು? ಹಿಂದೂವಲಿ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಆ 6 ಜನ ಯಾರು? ರಮೇಶ್ ಜಾರಕಿಹೊಳಿ ಅವರು ಈ ಒಂದು ಸಭೆಗೆ, ಈ ಒಂದು ವಿಚಾರಕ್ಕೆ ಸಾಥ್ ಕೊಡ್ತಾರಾ? ಇದು ಪ್ರಶ್ನೆ ಎದ್ದಿದೆ. ಎಲ್ಲಾ ಪ್ರಶ್ನೆಗೆ ಉತ್ತರವನ್ನ ಯತ್ನಾಳ್ ಅವರೇ ಕೊಡಬೇಕು. ಯತ್ನಾಳ್ ಅವರಿಗೂ ಕೂಡ ಈ ಒಂದು ನಡೆ ಶಾಕ್ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರು ಅಂದ್ಕೊಂಡಿರಲಿಲ್ಲ 6 ವರ್ಷಗಳ ಕಾಲ ಉಚ್ಚಾಟನೆ ಎನ್ನುವಂಥದ್ದು. ಅವರಿಗೂ ಕೂಡ ಶಾಕ್ ಆಗಿದೆ. ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ರು. ಈಗ ಅದೆಲ್ಲವೂ ಕೂಡ ಸ್ಟಾಪ್ ಆಗಿದೆ.